ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಗ್ರಹಣ ಕಾಲ ಆರಂಭ ಆಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಆರಂಭ ಆಗಿರೋದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. 2026ರ ಮಾರ್ಚ್ 3ನೇ ತಾರೀಕು ಅಂದರೆ ಇವತ್ತು ನಡೀತಾ ಇರುವಂತಹ ಈ ಚಂದ್ರಗ್ರಹಣ ಈಗಾಗಲೇ 15 ದಿನಗಳ ಅಂತರದಲ್ಲಿ ಬರ್ತಾ ಇರುವಂತಹ 2ನೇ ಗ್ರಹಣ ಇದು. ಆದರೆ ಈ ವರ್ಷದ ಮೊದಲ ಚಂದ್ರಗ್ರಹಣ, ಅದರಲ್ಲೂ ಕೂಡ ರಕ್ತವರ್ಣದಿಂದ, ಕೆಂಪು ಬಣ್ಣದಿಂದ ಚಂದ್ರ ಗೋಚರ ಆಗೋದು ಇದರ ವಿಶೇಷತೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಕೌತುಕವನ್ನು ವೀಕ್ಷಿಸೋದಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಇದು ಕೊನೆಯ 10 ರಿಂದ 20 ನಿಮಿಷಗಳ ಕಾಲಾವಕಾಶದಲ್ಲಿ ಮಾತ್ರವೇ ಗೋಚರ ಆಗತ್ತೆ. ಆದರೆ ಈಗಾಗಲೇ ವಿದೇಶಗಳಲ್ಲಿ ಗ್ರಹಣದ ಕಾಲ ಆರಂಭ ಆಗಿದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಇನ್ನು ಯಾವ ರಾಶಿಯವರ ಮೇಲೆ ಈ ಒಂದು ಚಂದ್ರಗ್ರಹಣ ಏನು ಪರಿಣಾಮ ಬೀರುತ್ತೆ, ಯಾರಿಗೆ ಉತ್ತಮ ಪರಿಣಾಮ, ಯಾರಿಗೆ ಸಂಕಷ್ಟ? ಮೇಷರಾಶಿಯನ್ನು ತಗೊಂಡಾಗ ಮೇಷರಾಶಿಗೆ ತೃತೀಯದಲ್ಲಿ ಗುರು ಜೂನ್ 2ರವರೆಗೆ ಇದ್ದಾನೆ. ಸೊ ಈ ಮನುಷ್ಯರು ಸ್ವಲ್ಪ ಆತಂಕಗಳು, ಎಂಗ್ಸೈಟಿ ಆಗಿರ್ತಾರೆ. ಅವಾಗ ಈ ಗ್ರಹಣದ ಫಲದಲ್ಲಿ ಏನಾದಿತ್ತು ಅಂತ ಈಗ ನೀವು ಕೇಳ್ಬೋದು, ಅದೇ ಜಾಸ್ತಿ ಆದರೆ ಆಯಿತು. ಹಾಗಾಗಿ ಅವರು ಸ್ವಲ್ಪ ತಾಳ್ಮೆ, ಸಂಯಮವನ್ನು ಉಪಯೋಗಿಸಿಕೊಳ್ಬೇಕು. ಇನ್ನು ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು ತುಂಬ ಒಳ್ಳೆಯದದು. ತುಂಬ ಒಳ್ಳೆಯದು ಕೂಡ ಕೆಟ್ಟದಂತ ತರಬಹುದು. ಯಾಕಂದರೆ ಅಹಂಕಾರ ಬಂದು ಬಿಡ್ತದೆ ಮಧ್ಯದಲ್ಲಿ, ಒಳ್ಳೆಯ ಲೀಡರ್ಶಿಪ್ ಸಿಗ್ತದೆ ಸಮಾಜದಲ್ಲಿ. ಅದರ ದುರುಪಯೋಗ ಆದರೆ ಇದು ಈ ಗ್ರಹಣದ ಫಲದಲ್ಲಿ. ಹಾಗಾಗಿ ವೃಷಭ ರಾಶಿಯವರು ಕೂಡ ತುಂಬ ಎಚ್ಚರಿಕೆಯಿಂದ ತನಗೆ ಬಂದಿರುವಂತಹ ಭಾಗ್ಯವನ್ನು ಇಂಪ್ಲಿಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮಿಥುನ ರಾಶಿಯವರು ಜನ್ಮೇ ಗುರು ದುಃಖದಾಯಕ ಅಂತ ಹೇಳ್ತಾರೆ, ದುಃಖವನ್ನು ತರ್ತಾನೆ ಅಂತೇಳಿ. ಅವಾಗ ಎಂಥ ದುಃಖಗಳಂದರೆ ಅನಾರೋಗ್ಯಗಳು, ದೇಹಕ್ಕೆ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು. ಇದು ಕೂಡ ಈ ಗ್ರಹಣದ ಫಲದಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಉಂಟು. ಕರ್ಕಾಟಕ ರಾಶಿಗೆ ವ್ಯಯದಲ್ಲಿ ಗುರು, ಅವರಿಗೆ ಪಕ್ಕನೇ ಅರ್ಥ ಆಗುವುದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಒಂದು ವಿಚಾರವನ್ನು ಹೇಳಿದಾಗ ಪಕ್ಕನೇ ಅರ್ಥ ಆಗುವುದಿಲ್ಲ, 2 ಸಲ ಹೇಳಬೇಕಾಗ್ತದೆ. ಆವಾಗ ಅಂದರೆ ಅವರ ಜ್ಞಾನ ಅದನ್ನು ಇಮಿಡಿಯೇಟ್ ರಿಸೀವ್ ಮಾಡೋದಿಲ್ಲ. ಆಗ ಅಂಥವರಿಗೆ ಇಂಥದ್ದೊಂದು ಸಂದರ್ಭಗಳು, ವಾತಾವರಣದ ದೋಷಗಳು ಬಂದಾಗ ಅದು ಕೆಲಸ ಮಾಡ್ತದೆ, ಅರ್ಥ ಆಗದೆ ಹೋಗುವಂಥದ್ದು. ಉದಾಹರಣೆಗೆ ಒಂದು ವಾಹನದಲ್ಲಿ ನಾವು ಹೋಗ್ತಾ ಇರ್ತೇವೆ, ಒಂದು ಫಲಕಗಳು ಅರ್ಥ ಆಗೋದಿಲ್ಲ, ಏನಾದೀತು ಯೋಚನೆ ಮಾಡಿ. ಸೊ ಅಂಥದ್ದೆಲ್ಲ ಸಂದರ್ಭಗಳು ಬಂದಿತ್ತು. ಇನ್ನು ಸಿಂಹರಾಶಿಗೆ ಎಲ್ಲ ಕಡೆಯೂ ಕೂಡ ಸನ್ಮಾನ, ಪ್ರಶಂಸೆಗಳು ಎಲ್ಲ ಬರ್ತದೆ. ಅದರಿಂದ ಅಹಂಕಾರ ಬಂದರೆ ಆವಾಗಲೂ ಕೂಡ ತೊಂದರೆ ಬರ್ತದೆ. ಹಾಗೆ ಸಿಂಹರಾಶಿಗೆ ಒಳ್ಳೆಯದೂ ಇದೆ, ಆ ಒಳ್ಳೆಯದರಿಂದ ಕೆಟ್ಟದ್ದೂ ಇದೆ. ಕನ್ಯಾ ರಾಶಿಗೆ ಕರ್ಮದಲ್ಲಿ ಬದಲಾವಣೆಗಳಾಗುವಂಥ ಒಂದು ಪರ್ವಕಾಲ, ಜೂನ್ 2ರವರೆಗೆ ಬದಲಾವಣೆ ಆಗ್ತದೆ. ಈ ಕಂಪನಿಯನ್ನು ಬಿಟ್ಟು ಇನ್ನೊಂದು ಕಂಪನಿಗೆ ಹೋಗ್ತಾರೆ, ಅಲ್ಲಿ ಸರಿ ಉಂಟಾ ಇಲ್ಲೋ ಅಂತೇಳಿ ನೋಡುವುದಿಲ್ಲ, ಅಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ತಾರೆ ಅಂತೇಳಿ. ಅಲ್ಲಿ ಹೋದ ಮೇಲೆ ಅವರಿಗೆ ಅಲ್ಲಿ ದುಃಖ ಬರ್ತದೆ. ಆವಾಗ ಈ ವಿವೇಚನೆಗಳು ಇಂತಹ ಖಿನ್ನತೆಯ ಕಾಲದಲ್ಲಿ ಬಂದರೆ ಸಮಸ್ಯೆ ಬರ್ತದೆ. ಇನ್ನು ತುಲಾರಾಶಿಗೆ ಭಾಗ್ಯದಲ್ಲಿ ಗುರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.